ಇಲ್ಲಿ ಸ್ಕ್ಯಾನರ್ ಕಾಣತ್ತಲ್ಲ, ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ಕೊಂಡು ಕೆಲಸ ನಿಮ್ಮ ಟಿಕೆಟ್ ಅನ್ನ ನೀವು ಬೇಕಾದ್ರೆ ತಗೋಬಹುದು. ಈ ಕೋಟೆಯನ್ನು ಶನಿವಾರವಾಡ ಕೋಟೆ ಅಂತಂದು ಕರೀತಾರ. ಒಳಗಡೆ ಹೋಗೋಣ ಅಂತ ಏನೈತಿ ಒಳಗಂತ ನೋಡಿದ್ರು ಶನಿವಾರವಾಡ ಅಂತಂದ್ರೆ ಶನಿವಾರ ಮತ್ತು ವಾಡೆ ಅಂತಂದ್ರ ಏನಪ್ಪಾ ಅಂತಂದ್ರೆ ಒಂದು ಮನೆಯ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಅಂತಾರ ವಾಡೆ ಅಂತಂದ್ರೆ ಮರಾಠಿ ಒಳಗೆ ಹೋಗಿ ನೋಡೋಣ ಅಂತ ಯಾವ ರೀತಿ ಐತೆ ಅಂತಂದ್ರೆ 1732 ಕಟ್ಟಿರ್ತಕ್ಕಂಥ ಕೋಟೆ ಇದೆ. ಈ ಕೋಟೆ ಇತಿಹಾಸನ ಒಳಗೋಗಿ ತಿಳ್ಕೊಳ್ಳೋಣ ಅಂತ. ಇವೆಲ್ಲ ಅದಾವಲ್ಲಿ ಎದಕ್ ಮಾಡಿರ್ತಾರ ಅಂತಂದ್ರು ಆನೆಗಳು ಬಂದು ದೂಕಬಾರ್ದು ಅನ್ನುವಂತ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ಚೂಪಾಗಿ ಮಾಡಿರ್ತಾರೆ ಅವನ್ನ. ಇಲ್ಲಿ ಎಂಟರ್ ಆದ ಕೂಡಲೇ ನೀವು ಇವು ಸಣ್ಣ ಸಣ್ಣ ತೋಪುಗಳನ್ನ ನೋಡೋದಿರಲ್ಲ. ಇದರ ಜೊತೆಯಲ್ಲಿ ಇಲ್ಲಿ ದೊಡ್ಡದೈತಲ್ಲ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸಾತೈತಿ, ಒಂದು ಹಂಗ ಬಂಡೆಯನ್ನು ನಡಕಿಟ್ಟದಂತ ಅನ್ಸಾತಿರ್ಬೋದು. ಆದ್ರೆ ಇದು ದೊಡ್ಡ ತೋಪ್ ಐತಿ, ಇದು ದೊಡ್ಡ ಪಿರಂಗಿ ಅಂತಾರಲ್ಲ ಅದು ದೊಡ್ಡದಿದು. ಬಟ್ ಅದನ್ನ ಹುದುಗಿಸಿಟ್ಬಿಟ್ಟರು. ಇವನ್ನೇನ್ ಮಾಡಿದ್ರಪ್ಪ ಚಕಡಿಗಳ ಮೇಲೆ ಇಟ್ಟ ಹಾರಿಸ್ತಿದ್ರು ಅವನ್ನ. ನಾನು ಅನ್ಕೊಂಡಿದ್ದೆ ಶನಿವಾರವಾಡ ಅಂತಂದ್ರೆ ಒಳಗೆ ವಾಡೆಗತೆ ಇರ್ಬೋದಪ್ಪ. ನಮ್ಮ ಕಡೆ ಎಲ್ಲ ಕರ್ನಾಟಕದ ಹೆಂಗೆ ವಾಡೆಗಳು ಇರ್ತಾವಲ್ಲ ಆ ರೀತಿ ಇದು ವಾಡೆ ಇರ್ಬೋದು ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಒಳಗೆ ನೋಡ್ಬೋದು ಎಲ್ಲ ಹೆಂಗೆ ಹೊಡೆದು ಹೋಗ್ಬಿಟ್ಟೈತಿ, ಏನು ಉಳ್ದ ಇಲ್ಲ ವಾಡೆಗಿಡೆ ಏನು ಕಾಣತ್ತಿಲ್ಲ, ಬರೀ ಕಟ್ಟಿಗಳು ಕಾಣತಾವು. ಈಗ ಮನೆ ಹಾಕಿದಾಗ ಕಂಪೌಂಡರ್ ಇರ್ತೈತಲ್ಲ ಆ ರೀತಿ ಕಾಣತ್ತಿದೆ. ಏನಂತಾರ ಅದಕ್ಕೆ ಬುನಾದಿ ಗಂದಂಗೆ ಕಾಣತಿ, ಮತ್ತೇನು ಕಾಣತ್ತಿಲ್ಲ. ಇಲ್ಲಿ ಕಾರಂಜಿಗಳದಾವು. ಕಾರಂಜಿಗಳು ಬಿಟ್ರೆ ಅದೊಂದು ಮೇನ್ ಒಂದು ಡೋರ್ ಐತಲ್ಲ, ಮೇನ್ ಡೋರ್ ಒಂದು ಕರೆಕ್ಟ್ ಕಾಣೋದು ನೋಡೋದು, ಅಷ್ಟು ಬಿಟ್ರೆ ಮತ್ತೇನು ಕರೆಕ್ಟ್ ಇಲ್ಲ. ಸುತ್ತಲೂ ಕೋಟೆ ಐತಲ್ಲ, ಆ ಕೋಟೆ ಒಂದಷ್ಟು ಚಂದಂಗೆ ನೋಡ್ಬೋದು ನೀವು. ಇಲ್ಲೊಂದು ಖುಷಿ ಏನಾಗತ್ತಪ್ಪ ಅಂತಂದ್ರೆ ನನಗೆ ಇಲ್ಲಿ ಹಿಂದೆ ಹಾರತಲ್ಲ ಧ್ವಜ. ಈ ಧ್ವಜ ನೋಡಿ ಖುಷಿ ಭಾಳ ಆಗತೈತಿ. ಅದ್ರಾಗೂ ನಾ ಇಂಡಿಯಾ ಒಳಗೆ ಅದೇನೋ ಅಂತ ಒಂದು ಗರ್ವದಿಂದ ಅಡ್ಡಾಡದ ನಾನು ಹೇಳ್ಬೇಕಲ್ಲೇ. ಇವೆಲ್ಲ ಕಂದಕಗಳು ಅನಿಸ್ತಾವ. ಇವೆಲ್ಲ ನೀವುಗಳ ಶನಿವಾರವಾಡ ನೋಡಕ್ ಬರುದು ಒಂದ, ನಮ್ಮ ಕಿತ್ತೂರೊಳಗಿರುವಂತ ಕಿತ್ತೂರು ಚೆನ್ನಮ್ಮನ ಕೋಟೆಯನ್ನ ಅರಮನೆಯನ್ನ ನೋಡಕ್ ಬರುದು ಒಂದ ಅಂತಂದು ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿನೂ ಕೋಟೆ ಇದೇ ರೀತಿಯಾಗಿ ಕಾಣ್ಬೋದು ನೀವು. ಅದೇ ರೀತಿಯಾಗಿ ಇಲ್ಲಿನೂ ಕೋಟೆಯನ್ನ ಹಂಗೆ ಕಾಣ್ತೀರಿ ಸುತ್ತಲಕ್ಕೂ. ಆದ್ರೆ ಒಳಗಡೆ ಏನೈತಪ್ಪ ಅಂತಂದ್ರೆ ಒಳಗಡೆನ ಆಗಿರೋದೆಲ್ಲ ಗದ್ದಲ. ಅಲ್ಲಿ ಮೇಲ್ಗಡೆನೂ ಹೋಗೋಣಂತ, ಕೋಟೆಯನ್ನು ಹತ್ತೋಣಂತಲ್ಲಿ. ನೀರಿನ ಹರಿವಿಗೆ ಮಾಡಿದ್ವಿ ಎಲ್ಲ ಕಂದಕಗಳಿವು. ಇಲ್ಲಿ ಹೋಲ್ ಹೆಂಗೈತೆ ನೋಡ್ರಿ, ಇಲ್ಲಿ ಇವೆಲ್ಲ ನೀರು ಹರಿಯಾಕಂತ ಮಾಡಿದ್ವಿ ಇವ ಗಟ್ರಗತ್ತೆ. ಫೌಂಟೇನ್ ಅಂತ ಕಾರಂಜಿ ಅಂತಿದೆ. ಹೆಂಗ್ ಮಾಡ್ಯಾರ ನೋಡ್ರಿ ಕಾರಂಜಿನ. ಡ್ರೈನೇಜ್ ಸಿಸ್ಟಮ್ ಅನ್ನು ಬಿಟ್ರ ಮತ್ತೇನ್ ಕಾಣಕ್ ಸಿಗಂಗಿಲ್ಲ ನಿಮ್ಗೆ. ಎಲ್ಲ ಏನಾಗೈತಪ್ಪ ಅಂತಂದ್ರೆ ಧ್ವಂಸ ಆಗಿ ಹೋಗೈತೆ ಅಂತ ಹೇಳ್ಬೋದ. ಅಲ್ಲಿ ಮ್ಯಾಲೆ ಹತ್ತೋಣ ಅಂತ. ಅಲ್ಲಿ ಮ್ಯಾಲೆ ಹತ್ತಿ ಕೋಟೆಯ ಮೇಲ್ಭಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ರಿ. ಇದು ನಾರಾಯಣ್ ಗೇಟ್ ಅಂತ ನೋಡ್ರಿ. ಈ ನಾರಾಯಣ್ ಗೇಟದ ಕಡೆ ಹತ್ತಾಂತೀವಿ. ಮತ್ತೆ ಮ್ಯಾಲಿಂದ ತೋರಿಸ್ತೇವೆ ಹೆಂಗ ಅಂತಂದ. ಮ್ಯಾಗಿಂದ ನಾವು ಮಟ್ಟಿಗೆ ಚಲೋ ಕಾಣತ್ತಿದ್ರೆ ಅಲ್ಲಿ ತೆಳಗಿಂದ ನೋಡೋದಕ್ಕಿಂತ ಈ ಹೋಲ್ಗಳದಾವಲ್ಲ, ಈ ಹೋಲ್ ಒಳಗಿಂದ ನೋಡಿ ದಾಳಿಕೋರ್ರು ಯಾರು ಬಂದ್ರಪ್ಪ ಅಂತಂದ್ರ ಅವ್ರಿಗೆ ಶೂಟ್ ಮಾಡೋದಕ್ಕೆ ಅದೇ ರೀತಿಯಾಗಿ ಏನ್ರ ಬಟ್ ಅವ್ರಿಗೆ ಲಿಮಿಟ್ ಮಾಡೋದಕ್ಕಾಗಿ ಇದ್ ಮಾಡಿರ್ತಾರ. ಅಲ್ಲಿ ಮುಂದೇನೋ ಒಟ್ಟು ಗುಫಾ ಕಂಡಂಗೆ ಕಾಣತ್ತಲ್ಲಿ. ಅಲ್ಲಿ ಹೋಗೋಣ ಅಂತ, ಅಲ್ಲಿ ಹೋಗಿ ನೋಡೋಣ ಅಂತ. ಏನಂತಂದ ಏನಂತ ಗೊತ್ತಾಗತ್ತಲ್ಲ ಅದಕ್ಕೆ ಹೊಂಟೇನೆ. ಮ್ಯಾಗಿನ್ ಮಾತ್ರ ಕೋಟೆ ಸರೌಂಡಿಂಗ್ ಮಾತ್ರ ಗಿಚ್ಚೈತಿ. ಈಗೇನ್ರ ವಾಪಸ್ ಕನ್ಸ್ಟ್ರಕ್ಟ್ ಮಾಡ್ಯಾರೋ ಏನೋ ಗೊತ್ತಿಲ್ಲ. ಒಟ್ಟ ಅದ್ರ ಮಸ್ತ್ ಐತಿ. ಮ್ಯಾಗಿಂದ ತೆಳಗಿಂದ ನೋಡ್ಬಿಟ್ರೆ ನೀವು ಏನ್ ಕಾಣಂಗ್ನ ಇಲ್ಲ ನಿಮ್ಗೆ, ಏನ್ ಇಲ್ಲೇ ಇಲ್ಲ ಅನಿಸುತ್ತೆ. ಆ ರೀತಿ ಆಗ್ಬಿಡುತ್ತೆ ತೆಳಗಿಂದ. ಒಳಗಿನ ಭಾಗ ನೋಡ್ರಿ, ಒಳಗಿನ ಬ್ಯಾಗ್ ಇದೆ. ಇದ ಹೊರಗಿನ ಭಾಗ ಇದೆ. ಕೋಟೆಯ ಸುತ್ತಲಿರುವಂತ ಒಂದು ಭಾಗ ಅದು ಕೋಟೆ. ಇದು ಶನಿವಾರವಾಡದ ಕೋಟೆ. ಶನಿವಾರವಾಡ ನೋಡೋದ್ರಲ್ಲ ಹೆಂಗ್ ಅನ್ಸಾದ್ ನಿಮ್ಗೆ ಅಂತಂದು ಕಮೆಂಟ್ ಮಾಡ್ರಿ. ಅದೇ ರೀತಿಯಾಗಿ ನಿಮ್ಮೂರೊಳಗೆ ಏನ್ ಸ್ಪೆಷಲ್ ಐತಪ್ಪ ಅನ್ನೋದನ್ನ
ಕಾಮೆಂಟ್ ಲಿಸ್ಟ್ ನಿಮ್ಗೊಂದೊಂದು ಖಾಲಿ ಇರ್ತೈತಿ, ಏನು ₹1 ಖರ್ಚಾಗಂಗಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಒಳಗೆ ಆ ಕಡೆ ಬಂದು ನಿಮ್ಮ ಊರಿಂದೂ ಹೇಳೋದಕ್ಕೆ ಹೆಲ್ಪ್ ಆಗ್ತೈತಿ. ಹಾಗಾಗಿ ಈ ಶನಿವಾರ ವಾಡವನ್ನು ಮೊದಲು ನೋಡ್ಕೋರಿ, ಆಮೇಲೆ ನಿಮ್ಗೆ ಕಮೆಂಟ್ ಮಾಡಕ್ಕೆ ಏನಾದ್ರೂ ಸಬ್ಸ್ಕ್ರೈಬ್ ಮಾಡಕ್ಕೆ ಇಷ್ಟ ಆದ್ರೆ ಟೈಮ್ ಸಿಕ್ಕ ಮಾಡ್ರಿ. ನೋಡ್ಬೋದು ಈ ರೀತಿಯಾಗಿ ದ್ವಾರ ಬಾಗಿಲುಗಳನ್ನ ಇಟ್ಬಿಡೋದು ಕೋಟೆ ಮೇಲೆ ಹತ್ತಕ್ಕಂತಂದ ಕೋಟೆಯ ಸೈನಿಕರ. ಅಲ್ಲಿ ನೋಡಿದ್ರಲ್ಲ, ಅಲ್ಲಿನೂ ಕೂಡ ಇತ್ತು, ಅದ್ರ ಬಾಜುನೂ ಇತ್ತು, ಅಲ್ಲಿನೂ ಇತ್ತು. ಪ್ರತಿಯೊಂದು ಕಡೆನೂ ಈ ರೀತಿಯಾಗಿ ಸಣ್ಣ ಸಣ್ಣ ಗೇಟ್ಗಳನ್ನ ಮೆಟ್ಲುಗಳನ್ನ ಮಾಡ್ಬಿಡಾರ ಒಳಗ್ ಬರಾಗಂತಂದ. ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಗೇಟ್ಗಳು ಕೆಳಗೆ ಹೋಗ್ತಾವು. ಇಲ್ಲಿ ಕಾಣತಾವಲ್ವ, ಈ ಉಕ್ಕರೊಳಗಿಂದನ ನೋಡ್ಕೊಂಡ್ಬಿಟ್ಟ ಶತ್ರುಗಳು ಬರಾತಿದ್ರೆ ಗೊತ್ತಾಗ್ತಿದ. ಶತ್ರುಗಳನ್ನ ನೋಡಕಂತ ಮಾಡಿರುವಂಥದ್ದು ಇವು ಹೋಲ್ಗಳು. ಈಗೂ ಸಹ ನೀವು ನೋಡ್ಬೋದು ಓಪನ್ ಆಗಿದಾವ. ಇದ್ರಿಂದ ಎಣ್ಣೆ ಸುರುತ್ತಿದ್ರು ಅನ್ಸುತ್ತ. ಪ್ರತಿಯೊಂದು ಕಡೆನೂ ಕೂಡ ಒಂದು ಕೋಟೆಯ ಸುರಕ್ಷತೆಗೋಸ್ಕರ ಪ್ರತಿಯೊಂದು ಗಮನವನ್ನು ಇಟ್ಟಿರೋದು. ಇಲ್ಲಿ ನೋಡ್ಬೋದು ಕಂದಕಗಳು ಹೆಂಗ್ ಮಾಡಿರೋದನ್ನ, ಉಕ್ಕರೊಳಗಿಂದ ಗುಂಡು ಹೊಡ್ಯಾಕಾಗಿರ್ಬೋದು, ಎಣ್ಣೆಯನ್ನು ಸುರುವಾಗಿರ್ಬೋದು. ಒಟ್ಟಿನಲ್ಲಿ ಕೋಟೆ ಹತ್ರಕ್ಕ ಯಾರು ಶತ್ರುಗಳು ಬರದೇ ಇರುವಂತ ರೀತಿಯಲ್ಲಿ ಕಾಯಬೇಕಂತ ಹೇಳಿ ಮಾಡಿರ್ತಾರನ್ನ. ಇದು ವಾಚ್ ಟವರ್ ಇರ್ಬೋದು. ಇದ್ರ ಕಡೆ ಏನು ಹಾಕಿಲ್ಲ ಏನು ಅಂತಂದ. ಐ ಥಿಂಕ್ ನಾನು ಗೆಸ್ ಮಾಡೋದೇನೆ ವಾಚ್ ಟವರ್ ಇರ್ಬೋದು ಅಂತಂದ. ಯಾಕಂದ್ರೆ ಬಾಯ ಹತ್ರ ಇತ್ತಲ್ಲ ಅದಕ್ಕೆ. ಕಾರ್ಗಿಲ್ ಹಚ್ಚಕ್ಕೆ ಹೆಂಗೈತೆ ನೋಡ್ರಿ ಇಲ್ಲಿ ಸ್ಪಾಟು. ನಮ್ಮ ಭಾರತೀಯ ಇತಿಹಾಸದ ನೋಡಿದ್ವಿ ನಾವು, ಏನಾದ್ರೂ ಬ್ರಿಟಿಷರ ಕೈಯಲ್ಲಿ ಹೋಗಿರ್ತಕ್ಕಂಥದ್ದು ಯಾವುದು ಕೂಡ ನಮ್ಮ ಕೈಯಲ್ಲಿ ಅಂದ್ರೆ ನಮ್ಮ ಭಾರತೀಯ ರಾಜರ ಕೈಯಲ್ಲಿ ಯಾವುದು ಕೂಡ ವಾಪಸ್ ಹಿಂದಾಗಿಲ್ಲ ಅಂತಂದು ಹೇಳ್ಬೋದು. ಯಾಕಂತಂದ್ರ 1818 ಬ್ರಿಟಿಷರ ಕೈ ಒಳಗೆ ಹೋಗಿರ್ತಕ್ಕಂಥ ಒಂದು ಈ ಕೋಟೆ 1947 ಯಾವಾಗ ಭಾರತ ಸ್ವತಂತ್ರ ಸಿಗುತ್ತಲ್ಲ ತದನಂತರದಲ್ಲಿ ಈ ಕೋಟೆ ರಿಲೀಸ್ ಆಗ್ತೈತೆ ಅಂತ ಹೇಳ್ಬೋದು. ಅಲ್ಲಿವರೆಗೂ ಸಹ ಈ ಕೋಟೆ ನಮ್ಮ ಭಾರತೀಯರ ಕೈಯಲ್ಲಿ ಸಿಗಂಗಿಲ್ಲ. ಈಗ ತಾನೇ ಭಾರತೀಯ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದೆ. ಇಲ್ಲಿ ನೋಡ್ಬೋದು ಭಾರತೀಯ ಫ್ಲಾಗ್ ಹಾರಾದತಿ ಕೋಟೆಯ ಮುಂಭಾಗದೊಳಗ. ಯಾಕೆ ಹಾರಾದಪ್ಪ ಅಂತಂದ್ರೆ ಈ ಒಂದು ಕೋಟೆ ರಾಷ್ಟ್ರಪತಿ ಇರ್ತಾರಲ್ಲ ಅವರ ಒಂದು ಆಳ್ವಿಕೆಯ ಅಡಿಯಲ್ಲಿ ಇರೋ ಕಾರಣಕ್ಕಾಗಿ ಈ ಒಂದು ಭಾರತೀಯ ಧ್ವಜ ಇರ್ಬೋದು ಅಂತ ಅನ್ಕೊಂಡೆ ನಾನು. ಅವರ ಆಳ್ವಿಕೆಯಲ್ಲಿ ಇರ್ಲಿ ಇರದೇ ಇರಲಿ ಭಾರತೀಯ ಧ್ವಜ ಎಲ್ಲಾದ್ರೂ ಇರ್ಲೇಬೇಕಾಗುತ್ತ. ಅದಿದ್ರನ ಒಂದು ಮಜಾ. ಇಲ್ಲಿ ನೋಡ್ಬೋದು ಹೆಂಗೈತಿ, ಎಲ್ಲ ಕಟ್ಟಿಗೆಲ್ಲ ಮಾಡಿದ್ವು. ಮೇಲ್ಭಾಗದಿಂದ ಹೆಂಗ್ ಕಾಣ್ತೈತಿ. ಸ್ಪೇಸ್ ಕವರ್ ಮಾಡ್ತಿತ್ತು ನೋಡ್ಬೋದು ನೀವು. ಇಲ್ಲಿಂದ ಒಂದ್ 200-300 ಮೀಟರ್ ಮಟನು ಈ ಒಂದು ಕೋಟೆ ಸ್ಪೇಸ್ ಕವರ್ ಮಾಡ್ತಿತ್ತು ಅಂತ ಹೇಳ್ಬೋದು. ಇಲ್ಲಿಂದ ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಈ ಒಂದು ಕೋಟೆ ಒಳಗೆ ಏನು ಉಳ್ದೇ ಇಲ್ಲಪ್ಪ ಅಂತಂದ ವಾಡೆ ಒಳಗ, ಶನಿವಾರ ವಾಡ ಒಳಗ. ಯಾಕಂದ್ರ ಇಲ್ಲಿ ನೋಡ್ಬೋದು ನೀವು ಏನಾಗೈತಿ ಪರಿಸ್ಥಿತಿ ಅಂತಂದ. ಏನೇನು ಉಳಿದಿಲ್ಲ ಇದ್ರಾಗ, ಬರೀ ಈ ಒಂದು ಬುನಾದಿ ಅಷ್ಟು ಬಿಟ್ರೆ ಮತ್ತೇನು ಉಳಿದಿಲ್ಲ, ಎಲ್ಲ ಕಿತ್ತು ಹೋಗೈತೆ ಅಂತ ಹೇಳ್ಬೋದು. ನಮ್ ಕಡೆ ವಾಡೆಗಳನ್ನ ದೊಡ್ಡ ದೊಡ್ಡ ಮನೆಗಳು ಇರ್ತಾವ, ಇಲ್ಲಿ ನೋಡ್ಬೋದು ಏನ್ ಕಾಣಾದ್ನೇ ಇಲ್ಲ, ಎಲ್ಲ ಕಿತ್ತು ಹೋಗ್ಬಿಟ್ಟದ ಅಂತ ಹೇಳ್ಬೋದು. ಹಂಗಾಗಿ ಈ ವಾಡೆ ಪೂರ್ತಿ ಧ್ವಂಸನ ಆಗ್ಬಿಟ್ಟೈತಿ. ಉಳಿದಿದ್ದೇನಪ್ಪಾ ಅಂತಂದ್ರೆ ಇಲ್ಲೇ ಈ ಒಂದು ಕೋಟೆಯ ಹೆಬ್ಬಾಗಿಲು ಐತಲ್ಲ, ಹೆಬ್ಬಾಗಿಲು ಅದೇ ರೀತಿ ಈ ಕೋಟೆಯ ಒಂದು ಸುತ್ತಲಿರುವಂತ ಗೋಡೆ ಐತಲ್ಲ, ಕೋಟೆ ಗೋಡೆ, ಆ ಒಂದು ಕೋಟೆ ಗೋಡೆ ಮಾತ್ರ ಉಳಿದೈತಿ. ಉಳ್ಕಿದ್ದೆಲ್ಲ ಏನಾಗೈತಿ ಅಂತ ಧ್ವಂಸ ಆಗ್ಬಿಟ್ಟೈತಿ. ಅಲ್ಲಿ ಚೇರ್ಗಳು ಮಾಡ್ಯಾರ, ಎದಕ್ ಮಾಡ್ಯಾರ ನಾನು ಕುಂತ್ ನೋಡಕಂತ ಚೇರ್ ಮಾಡ್ಯಾರ ಅಲ್ಲಿ. ಕೋಟೆಯನ್ನ ತೋರಿಸುವಂತ ರೀತಿ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ
ರಿಲೇಟಿವ್ಸ್ಗಳಿಗೆ ಯಾರಿಗಾದ್ರೂ ಶೇರ್ ಮಾಡುವಂಥ ಒಂದು ಶಕ್ತಿ ಇದ್ರೆ ಶೇರ್ ಮಾಡಿರಿ, ಇಲ್ಲಾಂದ್ರೆ ಬಿಟ್ಬಿಡ್ರಿ ಒಳಗಡೆ. ಸಬ್ಸ್ಕ್ರೈಬ್ ಮಾಡಬೇಡ್ರಿ, ಶೇರ್ ಮಾಡಬೇಡ್ರಿ, ಏನೂ ಮಾಡಬೇಡ್ರಿ, ಸುಮ್ಮನೆ ನೋಡಿ ಹೊರಗಡೆ. ಯಾಕಂತಂದ್ರೆ ನೀವು ನೋಡಿದ್ರೆ ಸಾಕು, ನನಗೆ ತೃಪ್ತಿ ಇರ್ತೈತಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಡಬಲ್ ತೃಪ್ತಿ ಇರ್ತೈತಿ, ಮತ್ತು ಶೇರ್ ಮಾಡಿದ್ರೆ ಅಂದ್ರೆ ತ್ರಿಬಲ್ ತೃಪ್ತಿ ಇರ್ತೈತಿ ಅವ್ರಿಗೆ. ಅದೇ ಹೇಳಿದ್ನಲ್ಲ ನಿಮ್ಗೆ, ಪ್ರತಿಯೊಂದು ಭಾಗದಾಗೂ ಎಲ್ಲಿ ಹೋದ್ರೂ ಕೂಡ ಒಂದು 50 ಹೆಜ್ಜೆಗಳಿಗೆ ಒಂದೊಂದು ಈ ರೀತಿಯ ಮೆಟ್ಟಿಲುಗಳದಾವು. ಮ್ಯಾಲೆ ಸೈನಿಕರಿಗೆ ಹತ್ತು ಬರಾಕ ಬರ ಓಡಿ ಬರಾಕ. ಅಂಥದ್ರೊಳಗೂ ಸಹ ಈ ಒಂದು ಸೈನ್ಯ, ಈ ಒಂದು ಭಾರತೀಯ ಸೈನ್ಯ ಏನಾಗ್ತಿತ್ತಪ್ಪ ಅಂತಂದ್ರೆ ಪೇಶ್ವೆಗಳ ಸೈನ್ಯ ಈ ಒಂದು ಅರಮನೆಯನ್ನ ಒಂದು ಶನಿವಾರವಾಡವನ್ನು ಉಳಿಸ್ಕೊಳ್ಳುವಂಥ ಸಾಮರ್ಥ್ಯ ಉಳಿಯಂಗಿಲ್ಲ. ಹಾಗಾಗಿ 1818 ಬ್ರಿಟಿಷ್ ಇದನ್ನ ನುಂಗ್ಕೊಂಡ್ಬಿಡ್ತಾರು. ಸ್ಟೇಟ್ ಇದ್ರೆ ಹೆಂಗಾದ್ರೂ ಒಟ್ಟೆ ಗುಂಡನ್ನಾದ್ರೂ ಹೊಡಿಬೋದ. ಬಟ್ ಈ ರೀತಿಯಾಗಿ ಅಡ್ಡಿದ್ರೆ ಅವ್ರು ಸ್ಟೇಟ್ ಗುಂಡು ಹೊಡ್ಯಾಕ ಬರಂಗಿಲ್ಲ. ಎಲ್ಲದರ ಅಂತಂದು ಭಾಳ ಕ್ಲಿಯರ್ ಆಗಿ ಕಾಣ್ತೈತಿ. ಅವ್ರು ಹೊಡ್ಯಾಕತ್ರೂ ಅಡ್ಡದಿಡ್ಡಿ ಆ ಕಡೆ ಈ ಕಡೆ ಬಿದ್ದಿಗಾಸ ಗುಂಡ ಇವ್ರವರೆಗೂ ಬರಂಗೇ ಇಲ್ಲ. ಹಾಗಾಗಿ ಒಟ್ಟು ಮಸ್ತ್ ಮಾಡ್ಯಾರ ನೋಡಿ ಇವರು. ಇಲ್ಲಿನೂ ಕೂಡ ಒಂದು ವಾಚ್ ಟವರ್ ಇತ್ತು ಅನ್ಸುತ್ತಾ ಆ ಭಾಗದೊಳಗೆ. ಈಗ ಅದನ್ನ ತೆಗೆದಾರ. ಪ್ರತಿಯೊಂದು 4 ಮೂಲೆ ಒಳಗೂ ಒಂದೊಂದು ವಾಚ್ ಟವರ್ ಇದ್ದು ಅನ್ಸುತ್ತೆ. ಯಾಕಂತಂದ್ರೆ ಅಲ್ಲಿ 2 ಇದ್ವಲ್ಲ, ಅವೆರಡರೊಳಗೆ ನೋಡ್ಬೋದು ನೀವು ವಾಚ್ ಟವರ್ ಐತಿ. ಬಟ್ ಈ ಭಾಗದೊಳಗೆ, ಹಿಂದಿನ ಭಾಗದೊಳಗೆ ಇರುವಂಥ ಒಂದು 2 ವಾಚ್ ಟವರ್ ಇಲ್ಲ. ಇವ್ರು ಏನು ತೆಗೆದಾರೋ ಇಲ್ಲ ಯಾರು ಅದನ್ನ ಹಾಳು ಮಾಡ್ಯಾರ ಅಂತಂದು ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ತೆಳಗೆ ಹೆಂಗೈತಿ. ಸ್ವಲ್ಪ ಕಾಲ್ ಜರ್ದು ಮಿಸ್ ಆಗಿ ಬಿದ್ದು ಬಿಟ್ರಪ್ಪ ಒಳಗೆ. ಇಲ್ಲಿ ಚಕಡಿ ಅದಾವಲ್ಲ, ಚಕಡಿ ಮೇಲೆ ಇಟ್ಟಿರೋದು ಇವು ಹಿತ್ತಾಳಿ ಅದಾವು. ಅಲ್ಲಿ ಹೊರಗಿದ್ವಲ್ಲ ಅವು ಕಂಪ್ಯೂಟರ್ ಅದಾವು, ಹೊರಗಿಟ್ಟರು ಅದ್ರ ಸಲಗೆ. ಶನಿವಾರವಾಡದ ಒಂದು ಟ್ರಾವೆಲ್ ಇಲ್ಲಿ ಮುಗಿತೈತಿ. ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಪ್ಪ ಅಂತಂದು ಕಮೆಂಟ್ ಮಾಡಿರಿ. ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ತೊಗೊಂಬರೋದಕ್ಕೆ ಇವ್ರಿಗೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿಯಾಗಿ ನಿಮ್ಮ ಒಂದು ಅನಿಸಿಕೆಗಳೇನದಾವಲ್ಲ ಅವನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.